ಬಡ ರೈತನ ಗುಡಿಸಲು ಈ ಬಡ ರೈತನ ಬೆವರಿನ ಪ್ರತಿಫಲದ ಮನೆ, ಅರ್ಥಾತ್ ಬಡವನ ಬಂಗಾರದ ಮನೆ. ಸೋ ನೈಸ್. ನೋಡಿ, ಈ ಮನೆ ನಿಜ ಹೇಳಬೇಕು ಅಂದ್ರೆ ನಾನು ಪ್ರೀತಿಸಿದ್ದು ಈ ಮನೆಗಾಗಿ. ನಿಮ್ಮ ವಿದ್ಯೆಯನ್ನ ನೋಡಿ, ನಿಮ್ಮ ಬುದ್ಧಿವಂತಿಕೆಯನ್ನ ನೋಡಿಯೂ ಅಲ್ಲ, ನಿಮ್ಮ ವಿಶಾಲವಾದ ಹೃದಯವನ್ನು ನಾನು ಪ್ರೀತಿಸಿದ್ದೇನೆ. ಅದೇ ನನಗೆ ಆಶ್ಚರ್ಯ. ನೀ ಹುಟ್ಟಿನಾಗಿನಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಿನಲ್ಲಿ ಬೆಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತವನ್ನು ಸೇವಿಸಿದ ಈ ಬಡವನನ್ನು ವರಿಸುವುದನ್ನು ನೆನಪಿಸಿಕೊಂಡರೆ ಆಶ್ಚರ್ಯವಾಗುತ್ತದೆ. ಇದರಲ್ಲಿ ಆಶ್ಚರ್ಯ ಪಡುವಂತದ್ದು ಏನೂ ಇಲ್ಲ. ನೀವು ಕಾಲೇಜಿನಲ್ಲಿದ್ದಾಗ ನಮ್ಮ ಕ್ಲಾಸ್ನಲ್ಲಿ ಪ್ರತಿ ವರ್ಷ ಪ್ರತಿ ಫಸ್ಟ್ ಬರ್ತಾ ಇದ್ರಿ. ಕಾಲೇಜಿಗೆ ಜಿಎಸ್ ಕೂಡ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾ ಇದ್ರಿ. ಹಾಗಿರುವಾಗ ಯಾವ ಹೆಣ್ಣೆ ಆದ್ರೂ ನಿಮ್ಮನ್ನ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ? ನನ್ನ ನಿನ್ನ ನಡುವೆ ಬಹಳ ದಿನಗಳಿಂದ ಸಂಪರ್ಕವಿಲ್ಲದಾಗ ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದಿದ್ದೆ. ಅದ್ಯಾವ ಋಣಾನ ಬಂದವ ಏನು, ಮರಳಿ ನೀ ನನ್ನ ಊರಿಗೆ ಬಂದೆ. ಹೌದು, ನೀನು ನನ್ನ ಊರಿಗೆ ಬಂದ ಕಾರಣ ಹೇಳಲಿಲ್ಲ. ನಾನು ನಿನಗೇನು ಹೇಳಿದೆ? ಏನೇ ಆಗಲಿ ನನ್ನ ನಿಜ ರೂಪವನ್ನ ನನ್ನ ಕಾಯಕ ಮುಗಿಯೋವರೆಗೂ ನಾನು ಹೇಳ್ಕೊಡ್ತು. ಮೋನಿಕಾ, ಏನೋ ವಿಚಾರಿಸುತ್ತ ಇದೆಯಲ್ಲ? ಏನೂ ಇಲ್ಲ ನೋಡಿ, ನಾನು PG ಮಾಡಿದ ನಂತರ PhD ಮಾಡ್ತೀನಿ ಅಂತ ನಿಮ್ಮ ಹತ್ರ ನಾನು ಆವಾಗಲೇ ಹೇಳಿದ್ದೆ. ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಾನು PhDಯನ್ನ ಮಾಡ್ತಾ ಇದ್ದೀನಿ. ಹಾಗಿರಬೇಕಾದ್ರೆ ಹಳ್ಳಿಯಲ್ಲಿ ನಡೆಯುವ ಆಗು ಹೋಗುಗಳನ್ನ ತಿಳ್ಕೊಂಡು ಸ್ಟಡಿ ಮಾಡುವ ಸಲುವಾಗಿ ಬಂದಿದ್ದೀನಿ. ತುಂಬಾ ಸಂತೋಷವಾಯಿತು. ನೀನು ಗ್ರಾಮೀಣ ಕೃಷಿ ಪದ್ಧತಿ ವಿಷಯ ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ಸೂರ್ಯ ನಿನಗೆ ಒಳ್ಳೆ ಗೈಡ್ ಆಗುತ್ತಿದ್ದ. ಎಸ್, ನಾನು ನಂಬಿದ ಭೂತಾಯಿಗೆ ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆಯಲ್ಲಿ ಅತಿ ಹೆಚ್ಚು ಉತ್ಪನ್ನ ಬೆಳೆದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ನನಗೆ ಸಾವಯವ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ. ಕಂಗ್ರಾಚುಲೇಷನ್ ಸೂರ್ಯ, ಕಂಗ್ರಾಚುಲೇಷನ್. ನೋಡಿ, ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಕಾಯ ವಾಚ ಮನಸ್ಸಾದಿಂದ ಒಳ್ಳೆ ರೀತಿಯಿಂದ ಮಾಡ್ತೀರಿ ಅಂತಾನೆ ಗೆಲುವು ಯಾವಾಗಲೂ ನಿಮ್ಮ ಬೆನ್ನಿಗೆ ಇರುತ್ತೆ. ಆದರೆ ನೀ ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ. ಅಯ್ಯೋ, ಕೃಷಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಾರ್ಗದರ್ಶನವನ್ನ ಮಿಸ್ ಮಾಡ್ಕೊಂಡ್ರೆ ಏನಾಯ್ತು? ನನ್ನ ಪ್ರೀತಿ ಪ್ರೇಮ ಪ್ರಣಯದಲ್ಲಿ ನೀವೇ ಕೂಡ ಮಾರ್ಗದರ್ಶಕರಾಗಿ ಕನಸುಗಾರ. ಮೋನಿಕಾ, ಪ್ರೀತಿ ಪ್ರೇಮದಲ್ಲಿ ನನಗಿಂತ ಒಂದು ಕೈ ಮೇಲೆ ಇದೆಯಾ? ನೋಡಿ, ಹೇಗಿದ್ರು ಇವತ್ತು ಮನೆಯಲ್ಲಿ ಯಾರೂ ಇಲ್ಲ. ಈ ಸಂದರ್ಭದಲ್ಲಿ ಸಂತೋಷದಿಂದ ನಾವಿಬ್ರು ಕಾಮಲೀಲೆಯನ್ನು ಆಡಬಹುದಲ್ಲ? ಅದೆಂತ ಮಾತನಾಡಿದಿ ಮೋನಿಕಾ. ಪ್ರೀತಿ ಪ್ರೇಮವೆಂದರೆ ಕೇವಲ ಕಾಮನೋಡಿಸಿಕೊಳ್ಳುವ ಒಂದು ಸಾಧನವಲ್ಲ, 100 ವರ್ಷ ಒಂದಾಗಿ ಸಂಬಂಧ ಗಟ್ಟಿ ಮಾಡುವ ಒಂದು ಪವಿತ್ರವಾದ ಬಂಧ. ಸತ್ಯಕ್ಕೆಲ್ಲ ಇದೆಲ್ಲ ಬೇಡ, ಮುಂದೆ ಮದುವೆ ಆದ್ಮೇಲೆ ಇದ್ದೇದೆಯಲ್ಲ. ಅಯ್ಯೋ, ಇದಕ್ಕಂತೂ ಕೈಲಾಗೋದಿಲ್ಲ ಅಂತ ಕಾಣುತ್ತೆ. ಯಾವುದೇ ರೀತಿಯ ಜೀವನದ ಆಸಕ್ತಿಗಳೇ ಇಲ್ಲ. ಹೋಗ್ಲಿ ಬಿಡಿ, ನಾನು ನಿಮ್ ಜೊತೆ ತಮಾಷೆ ಮಾಡಿದೆ. ಆದ್ರೆ ಒಂದು ಹಾಡು ಹಾಡೋದಕ್ಕಾದ್ರೂ ಒಪ್ಪಿಗೆ ಇದೆಯಾ? ಅಥವಾ ಖಂಡಿತ ಒಪ್ಪಿಗೆ ರಾಣಿ ಮಹಾರಾಣಿ.
ತಾವರೆಯು ಮೌನಿಗೆ ಚಂದ ತಾವರೆಯು ಮೌನಿಗೆ ಚಂದ ತಾವರೆ ಕನ್ನಡ ಚಲುವೆ ಬಳಿಯಲು ಚಂದ ಹರಿಸಿದರ ಬಳಿಯಲ್ಲಿ ಕುಂಕುಮವೋ ಚಂದ ಶ್ರೀಮತಿಯು ಜೊತೆಗಿರಲು ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಭಾವವೇ ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರುವಲ್ಲಿ ಸೌಗಂಧ ಗಮಿಸಲೇ ಇಲ್ಲ ಇನ್ನೆಲ್ಲ ಪರಿಮಳವಲ್ಲ ಪ್ರೀತಿಯ ಭಕ್ತಿಯ ಹಿಡಿದು ಬಲವಾದ ಮಲ್ಲಿಗೆ ಮುರಿದು ಹಸಿರಾದ ಬೀದಿಲಿ ನಡೆದು ಪರಿಮಳನ ಕಲಂಗಡಿನ ಇರಿಸುವೆ ನೋಡಿಲ್ಲ ಸೂರ್ಯ, ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಇರೋದಕ್ಕೆ ಕೂಡ ನನ್ನ ಕೈಯಿಂದ ಸಾಧ್ಯ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ನನ್ನ ಪ್ರಾಣ. ಸತ್ರು ನಿಮ್ಮ ಸಲುವಾಗಿ, ಬದುಕಿದ್ರು ನಿಮ್ಮ ಸಲುವಾಗಿ. ನೀವು ಮಾತ್ರ ನನ್ನ ಕೈ ಖಂಡಿತ ಇಲ್ಲ ಮೋನಿಕಾ. ಈ ಸೂರ್ಯ ನಂಬಿ ಬಂದವರು ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಈ ನಮ್ಮಿಬ್ಬರ ಅಮರವಾದ ಹೃದಯ ಒಂದಾಗಿದ್ದ ಮೇಲೆ ಸದ್ಯದಲ್ಲೇ ನಿನ್ನ ಕೈ ಹಿಡಿದು ಈ ಮನೆ ತುಂಬಿಸಿಕೊಳ್ಳುತ್ತೇನೆ. ಮೊದಲು ನನ್ನ ಕೈ ಬಿಟ್ಟು ಸಾಕಾಗಿದೆ. ಸೂರ್ಯ, ನಾನು ಹೋಗ್ಬಲ್ಲ. ನಿನ್ನ ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಸಮಯ ಆಗಿತ್ತು. ಅವಳ ನಿನ್ನ ಪರಿಚಯ ಮಾಡಿಕೊಡುತ್ತೇನೆ. ಅವಳ ಕೈ ತುತ್ತುಕೊಂಡು ಹೋಗುವಂತೆ ನಿನ್ನ ಮೋನಿಕಾ. ಅಯ್ಯೋ, ಈ ಸಗಣಿ ವಾಸನೆಯಿಂದ ಮೊದ್ಲಿಗೆ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ನನಗೆ. ಸೂರ್ಯ, ಇನ್ನೊಂದ್ಸಲ ಬಂದಾಗ ಖಂಡಿತ ನಿಮ್ಮ ಅಮ್ಮನ ಕೈಯಲ್ಲಿ ನಾನು ಊಟ ಮಾಡ್ತೀನಿ. ನಾನು ಈಗ ಹೋಗಿ ಬರ್ತೀನಿ. ನಿಲ್ ಮೋನಿಕಾ, ಈ ಹಳೆ ಪ್ರಿಯಕರ ಮನೆ ಬಂದು ಮಧುರ ಗೀತೆಯನ್ನು ಹೇಳಬೇಕು. ಸಾಕು ರೋಮರ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ Yeah.
शान तेरी या शान तेरी ನಾನು ಇನ್ನೊಂದ್ಸಲ ನಿಮ್ಮ ತಾಯಿಗೆ ಖಂಡಿತ ಊಟ ಮಾಡ್ತೀನಿ. ಬರ್ತೀನಿ. ಬಾಯ್ ಬಾಯ್. ಈ ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ಆದರೂ ನನ್ನ ಹುಡುಗಿ ಹೃದಯವಂತೆ. ಇರಲಿ. ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ. ರೈತರ ಕಣ್ಣೀರೊರೆಸುವ ಪ್ರಗತಿಪರ ರಾಮಣ್ಣ ಇಲ್ಲಂದರೆ ಹೇ ಬಸವೇಶ್ವರ, ರೈತರ ಕಣ್ಣೀರಿಗೆ ಆಸರೆ ಯಾರು? ಈ ರೈತರ ಕಣ್ಣೀರಿಗೆ ಆಸರೆ ಯಾರು? ನಾನು ಅದಮ್ಮ